ಹಲೋ ಎಲ್ರಿಗೂ, ಇವತ್ತು ನಾನು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟದ ಕಡೆ. ಏನಕ್ಕೆ ಅಂತಂದರೆ ಎಷ್ಟೋ ದಿವಸಗಳೇ ಆಗೋಗಿತ್ತು ಚಾಮುಂಡಿ ಬೆಟ್ಟದ ಕಡೆ ಹೋಗಿ. ಅದಕ್ಕೆ ಇವತ್ತು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಒಬ್ಬಳೇ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಏನೋ ಒಂಥರ ನನಗೆ ಒಬ್ಬಳೇ ಹೋಗೋದಂದ್ರೆ ತುಂಬ ಖುಷಿ ಆಗುತ್ತೆ, ಏನೋ ಒಂಥರ ತುಂಬ ಪೀಸ್ಫುಲ್ ಅಂತ ಅನಿಸುತ್ತೆ. ಇವತ್ತು ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ಹಾಗೆ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ. ಚಾಮುಂಡಿ ಬೆಟ್ಟ ಅಂತಂದರೆ ನನಗೆ ಯಾವಾಗಲೂ ಸಖತ್ ಇಷ್ಟ. ನಾನು ವರ್ಷದಲ್ಲಿ ಒಂದು 2-3 ಸತಿನಾದರೂ ಹೋಗ್ತಾ ಇದ್ದೆ. ಬಟ್ 2 ಇಯರ್ಸಿಂದ ನಾನು ಹೋಗೇ ಇರಲಿಲ್ಲ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಎಷ್ಟು ಚಳಿ ಇದೆ, ನಾವು ಬೆಟ್ಟ ಹತ್ತುವಾಗೂ ನನಗೇನು ಅಷ್ಟು ಚಳಿ ಫೀಲ್ ಆಗಲಿಲ್ಲ. ಬೆಂಗಳೂರಲ್ಲಿ ಇರೋಷ್ಟು ಚಳಿ ಮೈಸೂರಲ್ಲಿ ಇಲ್ಲ ಅಂತ ಅನ್ನಿಸ್ತು. ಇವತ್ತೇನಾಯಿತು ಅಂತಂದರೆ ನಾನು ಪೂಜೆ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಹಣ್ಣು ಕಾಯಿ ತಗೊಂಡೆ. ಹಣ್ಣು ಕಾಯ್ದು ದುಡ್ಡೇ ಕೊಡಲಿಲ್ಲ, ಅವರು ಕೇಳಲಿಲ್ಲ, ನಾನು ಕೊಡಲಿಲ್ಲ. ನಾನೇನೋ ಅರ್ಜೆಂಟಲ್ಲಿ 6 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಬಂದೆ. ಅದಕ್ಕೊಂದು ಸಾರಿ ಹೇಳ್ತೀನಿ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಹೋದಾಗ ಅವ್ರು ಇರಲಿಲ್ಲ, ಶಾಪ್ ಕ್ಲೋಸ್ ಮಾಡಿಬಿಟ್ಟಿದ್ರು. ದರ್ಶನ ಅಂತೂ ನನಗೆ ಸಖತ್ ನೆಮ್ಮದಿಯಾಗಾಯಿತು. ಆ್ಯಂಡ್ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ದೇವಸ್ಥಾನಗಳಿಗೆ ಹೋದರೆ. ನಾನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನೀವೇನಾದರೂ ದರ್ಶನಕ್ಕೆ ಹೋಗಬೇಕಾದ್ರೆ 30 ರುಪೀಸ್ ದರ್ಶನಕ್ಕೆ ಹೋಗಿ. ಅಲ್ಲಿ ಲೈನ್ ಯಾವಾಗಲೂ ಫ್ರೀಯಾಗೇ ಇರುತ್ತೆ, ಅಷ್ಟು ರಶ್ ಇರೋದೇ ಇಲ್ಲ. ಅದನ್ನು ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ನಾನು ಕೈಗೆ ದೃಷ್ಟಿದಾರ ಕಟ್ಟಿಸ್ಕೊಂಡೆ, ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.